ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋದು ವಿಶೇಷ ಟೆಕ್ನಿಕ್ ಏನು ಅಂದರೆ, ಇದೊಂದು ಸೂಪರ್ ವಿಶೇಷ ಮಂತ್ರ. ಸ್ನೇಹಿತರೆ, ಈ ಮಂತ್ರವನ್ನು ನಾವು ಯಾವುದಕ್ಕೆ ಬಳಸಬೇಕು ಅಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿ ದೂರ ಆಗಿದ್ದಾರಾ, ಅವರು ನಿಮ್ಮನ್ನು ನೆನೆಸ್ಕೋಬೇಕಾ, ನಿಮಗೆ ಫೋನು ಮೆಸೇಜು ಏನಾದರೂ ಒಂದು ಮಾಡಬೇಕಾ, ಅದಕ್ಕೆ ನೀವು ಈ ಮಂತ್ರವನ್ನು ಬಳಸ್ಬೋದು. ನಿಮ್ಮಿಬ್ಬರ ಮಧ್ಯದಲ್ಲಿ ಬಾಂಡಿಂಗನ್ನು ಇದು ಜಾಸ್ತಿ ಮಾಡುತ್ತೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂಥ ಮಾತುಕತೆಯನ್ನು ಇದು ಸರಿ ಮಾಡುತ್ತೆ. ಸಂವಹನ, ನೀವು ಮಾತಾಡುವಂಥ ಮಾತುಕತೆ ಏನಾದರೂ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಅಂದರೆ, ಮನಸ್ಸು ಬಿಚ್ಚಿ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಇದು ಸಹಾಯ ಮಾಡುತ್ತೆ. ನಿಮಗೆ ಯಾರ ಮೇಲಾದರೂ ಪ್ರೀತಿ ಹುಟ್ಟಿದರೆ ಅವರಿಗೋಸ್ಕರನೂ ನೀವು ಇದನ್ನು ಮಾಡ್ಬೋದು. ನಿಮ್ಮಿಬ್ಬರ ಮಧ್ಯದಲ್ಲಿ ಶುದ್ಧ ಪ್ರೀತಿಯ ಭಾವನೆಯನ್ನು ಅದು ಹುಟ್ಟಿಸುತ್ತೆ. ಸರಿನಾ? ನೀವು ಇಷ್ಟಪಡೋ ವ್ಯಕ್ತಿಗೆ ಆ ಸಿಗ್ನಲನ್ನು ಇದು ಕಳಿಸ್ಕೊಡುತ್ತೆ. ನಿಮ್ಮ ಹೃದಯದಿಂದ ಬರುವಂಥ ಸಿಗ್ನಲನ್ನು ಆ ಇಷ್ಟಪಡುವಂಥ ವ್ಯಕ್ತಿಯ ಹೃದಯಕ್ಕೆ ಇದು ತಲುಪಿಸುತ್ತೆ. ಅವರು ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆಲಿ ಸಂಪರ್ಕ ಮಾಡಬೇಕು, ಈ ರೀತಿಯಲ್ಲಿ ಅವರು ಆಸೆಯನ್ನು ಇಟ್ಕೋತಾರೆ. ಆ ಫೀಲಿಂಗ್ಸು ಅವ್ರ ಮನಸ್ಸಲ್ಲಿ ಬರೋ ಹಾಗೆ ಇದು ಮಾಡುತ್ತೆ. ಸ್ನೇಹಿತರೆ, ಈ ಮಂತ್ರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ, ಅವರ ಮನಸ್ಸಿನಲ್ಲಿ ಎನರ್ಜಿ ಬ್ರಿಡ್ಜನ್ನು ಸೃಷ್ಟಿ ಮಾಡುತ್ತೆ, ಒಂದು ಸೇತುವೆಯನ್ನು ಸೃಷ್ಟಿ ಮಾಡುತ್ತೆ. ಅವರು ಪಟ್ ಅಂತ ನಿಮ್ಮನ್ನ ನೆನೆಸ್ಕೊಂಡು ನಿಮಗೆ ಫೋನ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ತಕ್ಷಣದಲ್ಲಿ ಯೋಚನೆ ಮಾಡ್ತಾರೆ. ದೂರ ಆಗಿರುವಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಮತ್ತೆ ಫೀಲಿಂಗ್ಸು, ಭಾವನೆಯನ್ನು ಇದು ಹುಟ್ಟೋ ಹಾಗೆ ಮಾಡುತ್ತೆ. ನಿಮ್ಮ ಸಂಬಂಧವನ್ನು ಪುನಃ ಸ್ಥಾಪನೆ ಮಾಡುತ್ತೆ ಈ ಮಂತ್ರ. ನಿಮ್ಮ ಜೀವನದಲ್ಲಿ ನೀವು ಆಸೆ ಪಡುವ ವ್ಯಕ್ತಿಗೆ ಸಿಗ್ನಲ್ ಕಳಿಸ್ಬೇಕು ಅಂದರೆ, ಇದು ನಿಮ್ಮ ಹೃದಯ ಚಕ್ರ ಮೊದಲು ಆ್ಯಕ್ಟಿವ್ ಆಗಬೇಕು. ಅದಕ್ಕೆ ಇದು ಸಹಾಯ ಮಾಡುತ್ತೆ. ನಿಮ್ಮ ಹಾರ್ಟ್ ಚಕ್ರ ಒಂದು ಸರಿ ಹೋಗ್ಬಿಡ್ತು ಅಂತಂದರೆ, ನೀವು ಯಾರನ್ನೇ ಬೇಕಾದರೂ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು, ನೀವು ಯಾರನ್ನೇ ಬೇಕಾದ್ರೂ ಈಸಿಯಾಗಿ ಒಲಿಸ್ಕೋಬೋದು. ಆಯಿತಾ? ಆ ರೀತಿಯ ಕೆಲಸವನ್ನು ನಿಮ್ಮ ಹಾರ್ಟ್ ಚಕ್ರ ಮಾಡುತ್ತೆ. ಸ್ನೇಹಿತರೆ, ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗಬೇಕು ಅಂದರೆ ಈ ಮಂತ್ರ ನಿಮಗೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇದು ನಿಮ್ಮ ಮುಖದಲ್ಲಿರುವಂಥ ತೇಜಸ್ಸನ್ನು ಜಾಸ್ತಿ ಮಾಡುತ್ತೆ. ಯಾರಾದರೂ ನಿಮ್ಮನ್ನು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ. ಸರಿನಾ? ನಿಮ್ಮ ಹಾರ್ಟ್ ಚಕ್ರ ಸಿಗ್ನಲ್ ಕೊಡುತ್ತೆ, ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗುತ್ತೆ, ನಿಮ್ಮ ಮುಖದಲ್ಲಿ ತೇಜಸ್ಸು ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಯಾರಾದರೂ ನಿಮ್ಮ ಜೊತೆ ಮಾತಾಡೋದು ಬಿಟ್ಬಿಟ್ಟಿದ್ರೆ, ನಿಮ್ಮನ್ನು ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅನ್ನೋ ವ್ಯಕ್ತಿಗಳಿಗೆ ಇದು ಸಿಗ್ನಲ್ ಕಳಿಸುತ್ತೆ. ಆ ವ್ಯಕ್ತಿಗಳು ನಿಮ್ಮ ಕಡೆ ತಿರುಗೋ ಹಾಗೆ ಇದು ಮಾಡುತ್ತೆ. 15 ನಿಮಿಷದಿಂದ 24 ಗಂಟೆಯ ಒಳಗಡೆ ಅವರು ನಿಮಗೆ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಆ ರೀತಿಯ ಕೆಲಸವನ್ನು ಇದು ಮಾಡುತ್ತೆ. ಅದು ಕೆಲವರಿಗೆ, ಸರಿನಾ, ಪ್ರಯತ್ನ ಮಾಡಿ ನೋಡಿ. ಆಯಿತಾ? ಕೆಲವರಿಗೆ ಆ ರೀತಿಯ ಸಿಗ್ನಲ್ಲು, ಆ ರೀತಿಯ ರಿಸಲ್ಟು ಬರುತ್ತೆ. ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲಿರುವಂಥ ಪ್ರೀತಿಯ ಭಾವನೆಯನ್ನು ಇದು ಶುದ್ಧ ಮಾಡುತ್ತೆ. ನಕಾರಾತ್ಮಕ ಭಾವನೆಯನ್ನು ಇದು ನಿವಾರಣೆ ಮಾಡುತ್ತೆ. ನಿಮ್ಮ ಪ್ರೀತಿ ಶುದ್ಧವಾಗಿರೋ ಹಾಗೆ ಇದು ಮಾಡುತ್ತೆ. ಸರಿನಾ? ಇದು ಕಾಮದೇವನ ಮಂತ್ರ ಆಗಿರೋದ್ರಿಂದ ಆ ದೇವನ ಆಶೀರ್ವಾದ ನಿಮ್ಮ ಪ್ರೀತಿಯ ಮೇಲೆ, ನಿಮ್ಮ ಜೀವನದ ಮೇಲೆ ಸದಾ ಇರುತ್ತೆ. ಸರಿನಾ? ಆ ದೇವರು ಯಾವಾಗಲೂ ನಿಮ್ಮ ಜೊತೆಲಿದ್ದು ನಿಮ್ಮನ್ನು, ನಿಮ್ಮ ಪ್ರೀತಿಯನ್ನು ರಕ್ಷಣೆ ಮಾಡ್ತಿರ್ತಾರೆ. ಇದು ತುಂಬ ಪವರ್ಫುಲ್ಲು. ಆದರೆ ಇದನ್ನು ಯಾರಿಗೂ ಬಲವಂತವಾಗಿ ಉಪಯೋಗಿಸಬೇಡಿ. ಆಯಿತಾ? ಯಾರ ಜೀವನವನ್ನು ನೀವು ಹಾಳು ಮಾಡೋಕ್ಕೆ ಹೋಗಬೇಡಿ. ಆದರೆ ತುಂಬ ಪವರ್ಫುಲ್ಲು. ಇದನ್ನು ಒಳ್ಳೆ ಕೆಲಸಕ್ಕೆ, ಶುದ್ಧ ಪ್ರೀತಿ ಇರೋ ಕಡೆ ಮಾತ್ರ ಬಳಸಬೇಕು. ಸರಿನಾ? ಸ್ನೇಹಿತರೆ, ಈ ಮಂತ್ರದ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಮಂತ್ರವನ್ನು ಹೇಗೆ ಮಾಡಬೇಕು, ಯಾವ ದಿನ ಶುರು ಮಾಡಬೇಕು? ಈ ಮಂತ್ರವನ್ನು ಸೋಮವಾರ, ಬುಧವಾರ, ಶುಕ್ರವಾರದಲ್ಲಿ ನೀವು ಮಾಡ್ಬೋದು. ಯಾವ್ಯಾವ ವಾರದಲ್ಲಿ ಒಂದೊಂದು ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನಿಮಗೆ ಪ್ರೀತಿ, ಆಕರ್ಷಣೆ ಬೇಕು ಅಂತಂದರೆ ಶುಕ್ರವಾರ ಶುರು ಮಾಡಿ. ಅದು ಭಾವನಾತ್ಮಕವಾಗಿ ಕೆಲಸ ಮಾಡಬೇಕು. ಚಂದ್ರಶಕ್ತಿಯ ಎಫೆಕ್ಟು ಆ ಮಂತ್ರದಲ್ಲಿ ಇರಬೇಕು ಅಂದರೆ ಸೋಮವಾರ ಶುರು ಮಾಡೋದು ಒಳ್ಳೆಯದು. ನೀವು ಮನಸ್ಸಿನಿಂದ ಸಂಪರ್ಕ ಮಾಡಬೇಕು, ಸಂವಹನ ಮಾಡಬೇಕು ಅಂತಂದರೆ ಇದನ್ನು ನೀವು ಬುಧವಾರ ಶುರು ಮಾಡಿದ್ರೆ ಒಳ್ಳೆಯದು. ಸ್ನೇಹಿತರೆ, ಯಾವ ವಾರದಲ್ಲಾದರೂ ಮಾಡಿ, ಆದರೆ ಖಂಡಿತ ಭಕ್ತಿಯಿಂದ ಮಾಡಿ. ಸರಿನಾ? ಎಷ್ಟು ಗಂಟೆಗೆ ಮಾಡಬೇಕು? ಸ್ನೇಹಿತರೆ, ಇದನ್ನು ರಾತ್ರಿ 9 ರಿಂದ 11 ಗಂಟೆಯ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ. ಆದರೆ ಸ್ನೇಹಿತರೆ, ನೀವು ಇದನ್ನು ಮಾಡಬೇಕಾದ್ರೆ ಒಂದು ರೂಮನ್ನು ಆಯ್ಕೆ ಮಾಡ್ಕೊಳ್ಳಿ, ಪ್ರೈವೇಟ್ ರೂಮು. ಆ ರೂಮಲ್ಲಿ ಬೆಳಕು ಇರಬಾರ್ದು. ಆಯಿತಾ? ಬೆಳಕು ಇರಬಾರ್ದು, ತುಂಬ ಕತ್ಲೇನೂ ಬೇಡ. ಲೈಟಾಗಿ ಒಂದು ಕ್ಯಾಂಡಲನ್ನು ನೀವು ಹಚ್ಕೊಂಡ್ರೆ ಒಳ್ಳೆಯದು. ದೀಪ ಅಥವಾ ಕ್ಯಾಂಡಲನ್ನು ಹಚ್ಕೊಳ್ಳಿ. ನೀವೇನು ಮಾಡಬೇಕು, ನಿಮ್ಮ ಫೋನನ್ನು ಸೈಲೆಂಟ್ ಮಾಡಿ ಇಟ್ಕೊಳ್ಳಿ, ಮನಸ್ಸು ಶಾಂತವಾಗಿರಲಿ. ಸರಿನಾ? ಆ ರೂಮಲ್ಲಿ ಒಂದು ದೀಪವನ್ನು ಹಚ್ಕೊಂಡು ನೀವು ಕೂತ್ಕೋಬೇಕಾಗತ್ತೆ. ಸರಿನಾ? ಅವರ ಮುಖವನ್ನು ನೀವು ನೋಡ್ತಾ ಇರಬೇಕು. ಫೋನಲ್ಲಿ ನೋಡ್ತಾ ಇರಿ, ಇಲ್ಲ ಕಲ್ಪನೆ ಮಾಡ್ಕೋತಾ ಇರಿ. ಜೊತೆಗೆ ಇದಕ್ಕೆ
ಇದಕ್ಕೆ ನೀವು ಕ್ಯಾಂಡಲ್ ಜೊತೆಯಲ್ಲಿ ಒಂದು ಧೂಪ ಅಥವಾ ಚಂದನದ ಧೂಪ ಏನಾದರೂ ಒಂದು ಘಮ್ ಅಂತ ಪರಿಮಳ ಬರಬೇಕು, ಆ ಥರ ಧೂಪ ಏನಾದರೂ ಇಟ್ಕೊಂಡು ನೀವು ಮಾಡಿದ್ರೆ ಇನ್ನೂ ಒಳ್ಳೆಯದು ಸರಿನಾ. ಶುದ್ಧ ಭಾವನೆ, ಅವರ ಫೋನಲ್ಲಿ ಅವ್ರ ಫೋಟೋ ಇದ್ದರೆ ಒಳ್ಳೆಯದು, ಫೋಟೋ ಇಟ್ಕೊಂಡು ಮಾಡಿ, ಮುಖ ನೋಡಿಕೊಂಡು ಆ ಫೀಲಿಂಗ್ಸು ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಫೀಲಿಂಗ್ಸು ಅವರನ್ನು ನೋಡ್ತಾ ಇದ್ದರೆ ಮನಸ್ಸಿನಿಂದ ಭಾವನೆ ಅನ್ನೋದು ಈಚೆ ಬರ್ತಾ ಇರುತ್ತೆ. ನೀವು ಆ ಫೀಲಿಂಗಿಂದ ನೀವು ಈ ಮಂತ್ರವನ್ನು ಪಠನೆ ಮಾಡ್ಬೋದು. ಸ್ನೇಹಿತರೆ, ಈ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ನೀವು ಹೇಗೆ ಕೂತ್ಕೋಬೇಕು ಅಂತಂದರೆ ಬೆನ್ನು ಸ್ಟ್ರೈಟಾಗಿರಬೇಕು ಸರಿನಾ. ಬೆನ್ನು ನೇರಕ್ಕಿರಲಿ, ನೀವು ಸ್ಟ್ರೈಟಾಗಿ ಕೂತ್ಕೊಂಡು ಮನಸ್ಸಲ್ಲಿ ನೀವು ಆ ಭಾವನೆಯನ್ನು ಇಟ್ಕೋಬೇಕಾಗತ್ತೆ. ಯಾವ ವ್ಯಕ್ತಿ ನಿಮಗೆ ಫೋನ್ ಮಾಡಬೇಕು, ಮಾತಾಡಬೇಕು, ಆ ರೀತಿ ಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು 3 ಸಲ ಆಳವಾದ ಉಸಿರಾಟವನ್ನು ತಗೊಳ್ಳಿ. ಈ ರೀತಿಯಲ್ಲಿ ಆಳವಾದ ಉಸಿರಾಟವನ್ನು ತಗೊಂಡು ಮೇಲೆ ನೀವು ಕಣ್ಣು ಮುಚ್ಚಿ ನಿಮ್ಮ ಹೃದಯ ಭಾಗದಲ್ಲಿ ಒಂದು ಬೆಳಕು ಮೂಡ್ತಾ ಇದೆ, ಒಂದು ವೈಬ್ರೇಷನ್ನು, ಆ ಕಾಂತಿ ಈಚೆ ಬರ್ತಾ ಇದೆ, ಬೆಳಕು ಮೂಡ್ತಾ ಇದೆ ನಿಮ್ಮ ಹೃದಯ ಭಾಗದಲ್ಲಿ ಅಂತ ನೀವು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಅವರ ಮುಖವನ್ನು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆ ಇದ್ದಾರೆ, ನಿಮ್ಮ ಮುಂದೆನೇ ಕೂತಿದ್ದಾರೆ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ನಿಮ್ಮ ಹೃದಯ ಭಾಗದಿಂದ ಒಂದು ಪ್ರಜ್ವಲಿಸ್ತಾ ಇರೋಂಥ ಬೆಳಕು ಕಾಣಿಸ್ತಾ ಇದೆ, ಬೆಳಕು ಮೂಡ್ತಾ ಇದೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ಕಣ್ಣು ಮುಚ್ಚಿ ಈ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಆದರೆ ಸ್ನೇಹಿತರೆ, ಮಂತ್ರನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಹೇಳಿ ಆಯಿತಾ. ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಸ್ನೇಹಿತರೆ, ಮಂತ್ರ ಹೀಗಿದೆ, ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಓಂ ಕಾಮದೇವಾಯ ವಿದ್ಯೆ ಸ್ವಾಹ, ಮಮ ಹೃದಯೇ ಆಕರ್ಷಾಯ, ಮಮ ಸಂಪ್ರೇಷಯತು ಶೀಘ್ರಂ ಸ್ವಾಹ. ಸ್ನೇಹಿತರೆ, ಈ ಮಂತ್ರನ ಶ್ರದ್ಧೆ ಭಕ್ತಿಯಿಂದ ಎಷ್ಟು ಸಲ ಹೇಳಬೇಕು? 108 ಸಲ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ನಿಮ್ಮ ಪ್ರೀತಿನ ಅವರು ಒಪ್ಕೊಂಡಿದ್ದಾರೆ, ಅವರು ನಿಮ್ಮ ಜೊತೆ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅಂತ ನೀವು ನಿಮ್ಮ ಫೀಲಿಂಗ್ಸನ್ನು ನೀವು ಆ ಮಂತ್ರದಲ್ಲಿ ತೋರಿಸ್ಕೊಂಡು ಆ ವ್ಯಕ್ತಿಯ ಮುಖವನ್ನು ಕಲ್ಪನೆ ಮಾಡಿಕೊಂಡು ಹೇಳಬೇಕಾಗತ್ತೆ. ತುಂಬ ಪವರ್ಫುಲ್ಲು. ಆದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಮಾಡೋದಕ್ಕಾಗಲಿ, ನಿಮ್ಮ ದುರುದ್ದೇಶಕ್ಕಾಗಲಿ, ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗಲಿ ಬಳಸ್ಕೊಳಕ್ಕೆ ಹೋಗಬೇಡಿ ಸರಿನಾ. ತುಂಬ ಪವರ್ಫುಲ್ ಮಂತ್ರ. ನೀವು ಮಂತ್ರ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಕೈಯನ್ನು, ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಕೋಬೇಕಾಗತ್ತೆ. ನಿಮ್ಮ ಎದೆ ಭಾಗದಲ್ಲಿ ಹೃದಯದ ಮೇಲೆ ಇಟ್ಕೊಂಡು ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಹೃದಯದಿಂದ ಒಂದು ಬೆಳಕು, ನೀವು ಇಷ್ಟಪಡುವಂಥ ವ್ಯಕ್ತಿಯ, ಅವರು ನಿಮ್ಮ ಮುಂದ್ಗಡೆ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊಂಡಿದ್ದೀರಲ್ವಾ, ಅವರ ಹೃದಯವನ್ನು ಅದು ತಲುಪ್ತಾ ಇದೆ. ನಿಮ್ಮ ಫೀಲಿಂಗ್ಸು, ನಿಮ್ಮ ಪ್ರೀತಿಯ ಭಾವನೆಯನ್ನು ಆ ಬೆಳಕಿನ ಮೂಲಕ ಆ ವ್ಯಕ್ತಿಯ ಹೃದಯಕ್ಕೆ ತಲುಪ್ತಾ ಇದೆ ಅಂತ ನೀವು ಫೀಲ್ ಮಾಡ್ಕೋಬೇಕಾಗತ್ತೆ. ಆ ಕಂಪನವನ್ನು ಅವರು ಅನುಭವಿಸ್ಲಿ ಅಂತ ನೀವು ಹೇಳ್ಕೋಬೇಕಾಗತ್ತೆ. ಹೇಗೆ ಅಂತಂದರೆ, ನಿನ್ನ ಮನಸ್ಸು ನನ್ನ ಪ್ರೀತಿಯ ಸ್ಪಂದನವನ್ನು ಅನುಭವಿಸಲಿ ಅಂತ ನೀವು ಹೇಳ್ಕೋಬೇಕಾಗತ್ತೆ ಮನಸ್ಸಲ್ಲಿ ಸರಿನಾ. ಸ್ನೇಹಿತರೆ, ಇದರ ಎಫೆಕ್ಟ್ ಹೇಗೆ ಗೊತ್ತಾಗತ್ತೆ ಸ್ನೇಹಿತರೆ? ಇದರ ಪರಿಣಾಮ ಕೆಲವು ಗಂಟೆಗಳಲ್ಲಿ ಗೊತ್ತಾಗೋ ಚಾನ್ಸಸ್ ಇದೆ ಸರಿನಾ. 24 ಗಂಟೆಗಳಲ್ಲಿ ಕೂಡ ಕೆಲವರಿಗೆ ರಿಸಲ್ಟ್ ಬರ್ಬೋದು. ಆ ದಿನದಲ್ಲೇ ಮೆಸೇಜ್ ಬರ್ಬೋದು, ಕಾಲ್ ಬರ್ಬೋದು, ಅವರ ಬಗ್ಗೆ ಯಾವುದೇ ರೀತಿಯ ಸಿಗ್ನಲನ್ನು ನಿಮಗೆ ತಿಳಿಯೋ ಹಾಗೆ ಮಾಡ್ಬೋದು. ಯಾವುದೇ ಥರದ ಪವರ್ ಕೂಡ ಇದರಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇದನ್ನು ನೀವು 3 ರಿಂದ 7 ದಿನಗಳವರೆಗೂ ಮಾಡಿದ್ರೆ ಈ ಶಕ್ತಿ ನಿರಂತರವಾಗಿ ಚಲಿಸುತ್ತೆ. ಅವರ ಬಗ್ಗೆ ಅವರ ಮನಸ್ಸಿನಲ್ಲಿ ಭಾವನೆಯನ್ನು ಇದು ಹುಟ್ಟಿ ಹಾಕುತ್ತೆ. ಈ ಮಂತ್ರವನ್ನು ನೀವು ಬರೀ 3 ರಿಂದ 7 ದಿನ ಅಷ್ಟೇ ಮಾಡಬೇಡಿ. ಅದನ್ನು 11 ದಿನ, 21 ದಿನ, 41 ದಿನದವರೆಗೂ ನೀವು ಮಾಡಬೇಕು. ನಿಮ್ಮ ಫೀಲಿಂಗ್ಸು ಸ್ಟ್ರಾಂಗ್ ಆಗಿರಬೇಕು, ಒಳ್ಳೆ ರಿಸಲ್ಟು ಬರಬೇಕು ಅಂತಂದರೆ ನೀವು ಲಾಂಗ್ ಟೈಮಲ್ಲಿ ಮಾಡಲೇಬೇಕು ಸರಿನಾ. ಅಂದರೆ ಯಾವುದೇ ಮಂತ್ರವನ್ನು ನೀವು ಅರ್ಧದಲ್ಲಿ ನಿಲ್ಸಕ್ಕೆ ಹೋಗಬೇಡಿ. 7 ದಿನ 21 ದಿನ ಮಾಡಿದೆ ನಿಲ್ಲಿಸ್ದೆ ಅಂತ ನಿಲ್ಸಕ್ಕೆ ಹೋಗಬೇಡಿ ಸರಿನಾ. ನೀವು ಮಾಡ್ತಾ ಇರೋವಂಥ ಕೆಲಸ 100% ಸಕ್ಸಸ್ ಆಗಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ 41 ದಿನ ನೀವು ಮಾಡಿ ಆಮೇಲೆ ನಿಲ್ಲಿಸ್ಬೇಕು ಸರಿನಾ. ಮಧ್ಯದಲ್ಲಿ ರಿಸಲ್ಟ್ ಬಂದರೂ ಕೂಡ ಈ ತಂತ್ರಗಳನ್ನು, ಈ ಮಂತ್ರ ಜಪ ಮಾಡೋದನ್ನೆಲ್ಲ ನಿಲ್ಸಕ್ಕೆ ಹೋಗಬೇಡಿ. ತಂತ್ರ ಪೂಜೆ ನಿಲ್ಲಿಸ್ಬೋದು, ತೊಂದರೆ ಇಲ್ಲ, ಮಧ್ಯದಲ್ಲಿ ನಿಲ್ಲಿಸ್ಬೋದು. ಈ ಮಂತ್ರಗಳನ್ನು ನೀವು 41 ದಿನ ಮಾಡಿ ಭಕ್ತಿಯಿಂದ ಮಾಡಿ ಆ ದೇವರಿಗೆ ರಿಸಲ್ಟ್ ಬಂದಮೇಲೆ ಥ್ಯಾಂಕ್ಸ್ ಹೇಳಿ 41 ದಿನ ಆದಮೇಲೆ ನಿಲ್ಲಿಸ್ಬೇಕು ಸರಿನಾ. ಆಮೇಲೆ ಬೇಕಾದರೆ ನೀವು ಬೇಕು ಅಂದರೆ ಗ್ಯಾಪ್ ಕೊಟ್ಟು ಮತ್ತೆ ಮಾಡ್ಬೋದು ಸರಿನಾ. ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದು. ಸ್ನೇಹಿತರೆ, ಇದನ್ನು ನೀವು ಹೇಳೋದ್ನಲ್ಲ, ಯಾವುದೇ ಥರದ ಯಾರಿಗೂ ಹಾನಿ ಮಾಡೋಕ್ಕೆ ಅಂತಲೇ ಬಳಸಕ್ಕೆ ಹೋಗಬೇಡಿ. ಹೊಟ್ಟೆ ಕಿಚ್ಚಿಗೆ ಇನ್ನೊಬ್ಬರು ನೆಮ್ಮದಿಯಾಗಿದ್ದಾರೆ ಅಂತ ನೀವೇನಾದರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆ ರೀತಿಯಲ್ಲಿ ಯಾರಿಗೂ ಮಾಡಿದ್ರು ಅದು ಒಳ್ಳೆ ರಿಸಲ್ಟ್ ಅಂತೂ ಬರಲ್ಲ ಅಲ್ವಾ. ಯಾಕೆ ಬೇಕು ಇನ್ನೊಬ್ಬರಿಗೆ ಮಾಡೋಕ್ಕೆ ಹೋಗಿ ನಾವು ಯಾಕೆ ಅನುಭವಿಸ್ಬೇಕು ಹೇಳಿ ಅಲ್ವಾ. ಸ್ನೇಹಿತರೆ, ಒಳ್ಳೆ ಮನಸ್ಸಿಂದ ಮಾಡಿ, ಶುದ್ಧ ಹೃದಯದಿಂದ ಮಾಡಿ. ಜೊತೆಗೆ ಮಾಡಬೇಕಾದ್ರೆ ಭಯ, ಸಂಶಯ
ಕೋಪ ಬೇಜಾರು ಏನೂ ಇರಬಾರ್ದು ಸರಿನಾ. ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ. ಕೆಲವರು ಅರ್ಧಂಬರ್ಧ ಮಾಡಿರ್ತೀರಾ, ನಮಗೆ ಏನು ಯೂಸ್ ಇಲ್ಲ ಅಂತೀರಾ. ಆದರೆ ಅರ್ಧಂಬರ್ಧ ಮಾಡಿದ ತಕ್ಷಣ ಇವತ್ತು 1 ದಿನ ಮಾಡಿದೆ 2 ದಿನ ಮಾಡಿದೆ, ನಾಳೆ ರಿಸಲ್ಟ್ ಬಂದಿಲ್ಲ, ಅಯ್ಯೋ ಇವ್ರು ಹೇಳ್ಕೊಟ್ಟಿದ್ದು ಯಾವುದು ರಿಸಲ್ಟೇ ಬಂದಿಲ್ಲ ಅಂತ ಬೈಕೋತೀರಾ. ಯಾಕೆ ಸ್ನೇಹಿತರೆ, ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಎಲ್ಲರ ಹಣೆಯಲ್ಲೂ ಒಂದೇ ಥರ ಬರ್ದಿರಲ್ಲ ಅಲ್ವಾ. ಕೆಲವರಿಗೆ ಬೇಗ ರಿಸಲ್ಟ್ ಬರುತ್ತೆ, ಕೆಲವರಿಗೆ ಲೇಟ್ ಆಗುತ್ತೆ. ಕೆಲವರು ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ, ಕೆಲವರಂತೂ ತುಂಬಾ ವೀಕ್ ಆಗಿರ್ತಾರೆ. ಅಂದರೆ ಕೆಲವರು ಇಂಥವ್ರ ಜೊತೆಲಿ ನಾವು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಮೇಲೆ ಅಂಥ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋಕ್ಕೂ ಇಷ್ಟಪಡಲ್ಲ. ಆ ರೀತಿ ಸಮಸ್ಯೆ ಇದ್ದಾಗ ಹೇಗೆ ರಿಸಲ್ಟ್ ಬರುತ್ತೆ ಹೇಳಿ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ರೂ ನೆನಪು ಬಂದ್ರೂ ಅವರು ಕಂಟ್ರೋಲ್ ಮಾಡ್ಕೊತಾರೆ. ಕೆಲವರು ತುಂಬ ಗಟ್ಟಿ ಪಿಂಡಗಳಿರ್ತಾರಲ್ಲ ಅಂಥವ್ರು ಕಂಟ್ರೋಲ್ ಮಾಡ್ಕೊತಾರೆ. ಅದರಿಂದ ನಿಮಗೆ ಸಡನ್ನಾಗಿ ರಿಸಲ್ಟ್ ಬರಲ್ಲ. ನೀವೇನು ಮಾಡಬೇಕು, ಸ್ಟ್ರಾಂಗಾಗಿ ನಿರ್ಧಾರ ಮಾಡಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ. ಯಾವುದನ್ನು ಮಾಡ್ತೀರಾ ಅದನ್ನು ಕಂಟಿನ್ಯೂಸ್ ಆಗಿ ನಿಲ್ಲಿಸ್ತೇನೆ ಮಾಡ್ಕೊಂಡು ಹೋಗಿ, ಆಗ ರಿಸಲ್ಟು ಬಂದೇ ಬರುತ್ತೆ. ಒಂದಲ್ಲ ಒಂದಿನ ಅವ್ರ ಮನಸ್ಸು ಶಾಂತ ಆಗಲೇಬೇಕು, ಆಗ ರಿಸಲ್ಟ್ ಬರುತ್ತೆ. ನಾನು ಹೇಳ್ದಂಗೆ ಇದನ್ನು ಅದೇ ಥರದ ನಿಯಮದಲ್ಲಿ ಮಾಡಿ ಸರಿನಾ. ದೇವರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಪ್ರೀತಿಸೋರ ಮೇಲೆ, ಪ್ರೀತಿ ಮಾಡೋರ ಮೇಲೆ ಎಲ್ಲರ ಮೇಲೂ ಇರಲಿ. ಸ್ನೇಹಿತರೆ, ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ. ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಯಾರು ಡೈರೆಕ್ಟಾಗಿ ಫೋನ್ ಮಾಡೋಕ್ಕೆ ಹೋಗಬೇಡಿ. ನನ್ನ ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಇದೆ ಸರಿನಾ. ಸ್ನೇಹಿತರೆ, ಮತ್ತೆ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ, ವಿಶೇಷ ಮಂತ್ರದ ಜೊತೆ, ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಬಾಯ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.